ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ತುಂಬ ಜನ ಕಮೆಂಟ್ಸ್ ಮಾಡಿ ಮಕ್ಕಳಿಗೋಸ್ಕರ ರೆಸಿಪಿ ಕೇಳ್ತಾ ಇದ್ರಿ. ನಾನು ಇವತ್ತು ಅದಕ್ಕೋಸ್ಕರ ರಾಗಿ ಸರಿನೂ ಮತ್ತು ಬೇಳೆ ತರಕಾರಿ ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಒಳ್ಳೆ ಪೌಷ್ಟಿಕಾಂಶ, ಒಳ್ಳೆ ಆರೋಗ್ಯವಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಒಂದು ಅರ್ಧ ಆಲೂಗಡ್ಡೆ, ಒಂದು ಅರ್ಧ ಕ್ಯಾರೆಟು ಚೆನ್ನಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ತೊಗರಿಬೇಳೆ, ಒಂದು 2 ಟೇಬಲ್ ಸ್ಪೂನ್ ಹೆಸರುಬೇಳೆ, ಮತ್ತು ಒಂದು ಸ್ವಲ್ಪ ಜೀರಿಗೆ, 2 ಮೆಣಸು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ, ಕೊತ್ತಂಬರಿ 1 ರೆಂಬೆ, ಕರಿಬೇವು ಎಲೆ 2, ಒಂದು ಅರ್ಧ ಟೊಮೊಟೊ, ಮತ್ತು ರಾಗಿ ಸರಿಗೆ ಏನೇನು ಬೇಕಂತ ನೋಡೋಣ. ನೋಡಿ, 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀರು ಬಳಸೋದಕ್ಕೆ, ಅಡುಗೆಗೆ ಬಳಸೋದಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಈ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಕುಕ್ಕರಲ್ಲೇ ಮಾಡ್ಬೇಕಂತೇನಿಲ್ಲ, ಬೇಕಂದರೆ ತಪ್ಪಲೆಯಲ್ಲಿ ಕೂಡ ಮಾಡ್ಕೋಬೋದು, ಪಾತ್ರೆಯಲ್ಲಿ. ನಿಮ್ಗೆ ಹಂಗೂ ಟೈಮ್ ಇಲ್ಲ ಅಂದರೆ ನೀವು ಮನೇಲಿ ಅಡುಗೆ ಮಾಡಿರ್ತೀರಲ್ಲ, ಸಾಂಬಾರಿಗೆ ಮಾಮೂಲಿ ಕುಕ್ಕರಲ್ಲೇ ಬೇಯಿಸ್ತಿರಲ್ಲ, ಆ ಬೇಳೆ ನೀರು ಕೂಡ ನೀವು ಮಕ್ಳಿಗೆ ತಿನ್ನಿಸ್ಬೋದು. ಈಗ ನಾನು ಇದಕ್ಕೆ ಟೊಮೊಟೊ, ಕೊತ್ತಂಬರಿ, ಕರಿಬೇವು ಮತ್ತು ಆಲೂಗಡ್ಡೆ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬೇರೆ ಥರ ತರಕಾರಿ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ಚಿಕ್ಕ ವಯಸ್ಸಿಂದನೇ ಕೊಟ್ಟರೆ ನೀವು. ಮತ್ತು ಆಲೂಗಡ್ಡೆ, ಕ್ಯಾರೆಟಲ್ಲೆಲ್ಲ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ನೀವು ಚಿಕ್ಕ ವಯಸ್ಸಲ್ಲೇ ಈ ಥರ ತರಕಾರಿಗಳನ್ನ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಆವಾಗ ಮಕ್ಕಳಿಗೆ ಎಲ್ಲ ಫುಡ್ಡು ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಗಟ್ಟಿಯಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೊಡ್ಬೋದು. ಸೊ ಒಂದು 7 ರಿಂದ 8 ತಿಂಗಳ ಮಕ್ಳಿಗಂದರೆ ಗಟ್ಟಿಯಾಗಿ ಬೇಕು, ಇನ್ನು ಒಂದು 6 ತಿಂಗಳ ಮಕ್ಳಿಗಂದರೆ ಸ್ವಲ್ಪ ತೆಳ್ಳಗೆ ಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಸುಮಾರು 3 ರಿಂದ 4 ವಿಸಿಲ್ ಬಿಡ್ತೀನಿ. ಮೀಡಿಯಮ್ ಉರಿಯಲ್ಲಿ ಬಿಟ್ಕೊಳ್ಳಿ. ನಾನು ಆ ಕಡೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಹಾಲಿನ ಪಾತ್ರೆ ಇಟ್ಕೊಂಡು ಇದಕ್ಕೆ ಸುಮಾರು 1 ಲೋಟ ನೀರು ಹಾಕಿದ್ದೀನಿ. ನೀರು ಕಾಯ್ತಾ ಇರಲಿ. ನೀರು ಕಾಯೋಷ್ಟಲ್ಲಿ ನಾನು ಒಂದು ಬಟ್ಲಿಗೆ ಕಾಟನ್ ಬಟ್ಟೆ ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ಇದನ್ನು ಸೋದಿಸ್ಕೊತಾ ಇದ್ದೀನಿ. ಈ ಥರ ಸೋದಿಸೋದ್ರಿಂದ ಆ ರಾಗಿಯಲ್ಲಿರೋ ಒಟ್ಟಿರುತ್ತಲ್ಲ, ಆ ರಫ್ ಆಗಿರೋ ಒಟ್ಟೆಲ್ಲ ಹೋಗಿ ನಮಗೆ ಬೇಕಾಗಿರುವಂಥ ಬೆಳ್ಳಿಗೆ ಹಿಟ್ಟು ಸಿಗುತ್ತೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ರಾಗಿ ಸರಿ ಮಾಡ್ದೇನು ಚೆನ್ನಾಗಿ ಜೀರ್ಣ ಆಗುತ್ತೆ. ತಿಂದ್ರೂ ಕೆಲವು ಮಕ್ಕಳಿಗೆ ಜೀರ್ಣ ಆಗಲ್ಲ. ಸೊ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಈ ರಾಗಿ ಸರಿಗೆ ಚೆನ್ನಾಗಿ ನೀರು ಕಾದಿರಬೇಕು, ಆವಾಗ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಮಕ್ಕಳಿಗೆ ಈ ರಾಗಿ ಸರಿ ಚೆನ್ನಾಗಿ ಸೆಟ್ ಆಗಲ್ಲ, ಅಂದರೆ ಲೂಸ್ ಮೋಷನು, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉದ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಪರವಾಗಿಲ್ಲ, ಆದ್ರೂ ನೀವು ರಾಗಿ ಸರಿ ಸ್ಟಾಪ್ ಮಾಡಬೇಡಿ. ಒಂದೊಂದು ದಿವಸ 1 ಟೇಬಲ್ ಸ್ಪೂನ್ ಕೊಡಿ, ಆಮೇಲೆ 2 ಟೇಬಲ್ ಸ್ಪೂನ್ ಕೊಡಿ, ಆ ಥರ ಅಭ್ಯಾಸ ಮಾಡ್ಕೊಂಡೋಗಿ. ಚೆನ್ನಾಗಿದೆ, ಒಂದು 5 ನಿಮಿಷ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸಿ. ಮತ್ತು ಈ ರಾಗಿ ಸರಿ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಮೂಳೆಗಳಿಗೆ ಶಕ್ತಿ. ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಜೊತೆ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ತುಪ್ಪನೂ ಅಷ್ಟೇ, ಚಿಕ್ಕ ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಚೆನ್ನಾಗಿ ಮೋಷನ್ ಚೆನ್ನಾಗಿ ಹೋಗುತ್ತೆ ಮಕ್ಕಳಿಗೆ, ಮತ್ತು ಜೀರ್ಣನೂ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡಿ, ಸರಿ ರೆಡಿಯಾಗಿದೆ. ನಮಗೆಲ್ಲ ಹಿಂದಿನ ಕಾಲದಲ್ಲಿ ಇದೇ ಥರ ಮಾಡ್ಕೊಡ್ತಾ ಇದ್ದಿದ್ದಂತೆ ನಮ್ಮಮ್ಮ. ಸೊ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಲ್ಲ. ಅದು ಬೇಕಂದರೆ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೈಮು. ಈಗ ಸಿಂಪಲ್ಲಾಗಿ ರಾಗಿ ಸರಿ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಆರಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಕುಕ್ಕರಲ್ಲಿ ನಾನು ಬೇಳೆ ತರಕಾರಿ ಎಲ್ಲ ಬೇಯಕ್ಕೆ ಹಾಕಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದು ಒಳ್ಳೆ ಫ್ಲೇವರ್ ಬರ್ತಾಯಿದೆ. ಆ ಜೀರಿಗೆದು, ಮೆಣಸು ಫ್ಲೇವರು ಎಲ್ಲ ಚೆನ್ನಾಗಿ ಸಿಗುತ್ತೆ. ಈ ಥರ ಎಲ್ಲ ನೀವು ಮಿಕ್ಸ್ ಮಾಡಿ ಮಾಡಿಕೊಟ್ರೆ ಮಕ್ಕಳು ತಿಂದೇ ಇರ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಸೊ ಸ್ಪೂನಲ್ಲಿ ಕುಡಿಸೋವಂಥ ಮಕ್ಕಳಿಗೆ ನೀವು ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ತಿಂತಾರಲ್ಲ ಅಂಥ ಮಕ್ಕಳಿಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಮಾಮೂಲಿ ರೈಸ್ ಮಾಡ್ತಿರಲ್ಲ ಅದೇ ಟೈಪ್ ಮಾಡ್ಕೊಳ್ಳಿ. ಈ ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ರೈಸ್ಗೆ ಎಲ್ಲ ಫ್ಲೇವರ್ ಇದ್ದಿರುತ್ತೆ. ಮಕ್ಕಳು ಕೂಡ ಬೇಡ ಅನ್ನೆಲ್ಲ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ರೆಸಿಪಿ ರೆಡಿಯಾಗಿದೆ. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ, ಕಲರ್ಫುಲ್ಲಾಗಿ 2 ಥರ ನಾನು ರೆಸಿಪಿ ಮಾಡಿದ್ದೀನಿ. ಹಾಗಾದರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.